ಆರೋಗ್ಯಕ್ಕೆ ತುಂಬ ಒಳ್ಳೇದಂತ ಗೊತ್ತಿದ್ರು ಬರೀ ರಾಗಿ ಹಾಕಿ ದೋಸೆ ಅಥವಾ ಇಡ್ಲಿ ಮಾಡಿದ್ರೆ ಅಷ್ಟು ಇಷ್ಟ ಆಗಲ್ಲ ಅನ್ನೋರು, ಹಾಗೇನೆ ಬ್ಲಡ್ ಶುಗರ್ ಇರೋರಿಗೆ ಜೋಳ ತುಂಬ ಒಳ್ಳೇದಂತ ಹೇಳ್ತಾರೆ. ಆದರೆ ಜೋಳದ ರೊಟ್ಟಿ ಎಲ್ಲ ಮಾಡಕ್ಕೆ ಬರಲ್ಲ ಅನ್ನೋರು ನಾನು ಹೇಳೋ ಈ ಕಾಂಬಿನೇಷನಲ್ಲಿ ಮಾಡಿಕೊಂಡ್ರೆ ಒಂದೇ ಹಿಟ್ಟಲ್ಲೇ ಕ್ರಿಸ್ಪಿಯಾಗಿರೋಂಥ ದೋಸೆ ಹಾಗೆ ಸಾಫ್ಟಾಗಿರೋಂಥ ಇಡ್ಲಿನ ಸಹ ಮಾಡ್ಕೋಬೋದು. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೇದಲ್ವಾ. ಸೊ ಚಿಕ್ಕ ಮಕ್ಕಳಿಂದ ದೊಡ್ಡವರು ವಯಸ್ಸಾದವರು ಸಹ ಹ್ಯಾಪಿಯಾಗಿ ದೋಸೆ ಅಥವಾ ಇಡ್ಲಿನ ಮಾಡ್ಕೋಬೋದು. ಇದಕ್ಕೆ ಸಪ್ರೇಟಾಗಿ ರುಬ್ಬಬೇಕಂತೇನಿಲ್ಲ, ಒಂದೇ ಹಿಟ್ಟಿಂದಾನೇ ಕ್ರಿಸ್ಪಿಯಾಗೂ ದೋಸೆ ಮಾಡ್ಕೋಬೋದು, ಹಾಗೆ ಸಾಫ್ಟಾಗಿರೋಂಥ ಇಡ್ಲಿ ಸಹ ಮಾಡ್ಕೋಬೋದು. ಅದರ ಜೊತೆಗೆ ಈ ಇಡ್ಲಿ ಹಾಗೆ ದೋಸೆಗೆ ಪರ್ಫೆಕ್ಟಾಗಿ ಸೆಟ್ ಆಗೋ ಅಂಥ ಚಟ್ನಿ ರೆಸಿಪಿನ ಸಹ ಮಾಡೋಣ. ಮೊದಲಿಗೆ ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದೇ ಕಪ್ ಅಳತೆಯಲ್ಲಿ 1 ಕಪ್ಪಷ್ಟು ಜೋಳದ ಹಿಟ್ಟು ಹಾಗೆ 1 ಕಪ್ಪಷ್ಟು ರಾಗಿ ಹಿಟ್ಟು ಹಾಗೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸಹ ತಗೊಂಡಿದ್ದೀನಿ. ಇಲ್ಲಿ ಅಕ್ಕಿ ಹಿಟ್ಟು ಬದಲಾಗಿ ಇಡ್ಲಿ ರವೆ ಬರುತ್ತಲ್ಲ ಅದನ್ನು ಸಹ ಸೇರಿಸ್ಕೋಬೋದು. ಇಡ್ಲಿ ರವೆ ಸೇರಿಸೋದಾದರೆ ಸಪ್ರೇಟಾಗಿ ನೆನೆಸಿಟ್ಕೋಬೇಕಾಗತ್ತೆ. ನಾನಿಲ್ಲಿ 3 ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ದೋಸೆ ಅದಕ್ಕೆ ಹಿಟ್ಟನ್ನು ಕಲಸಿಟ್ಕೋಬೇಕು. ನಾವಿಲ್ಲಿ ಡೈರೆಕ್ಟಾಗಿ ಹಿಟ್ಟನ್ನು ಹಾಕ್ಕೊತಾ ಇರೋದ್ರಿಂದ ಒಂದು 2-3 ಅವರ್ ನೆಂದ್ರೇ ಸಾಕು, ಇಲ್ಲ ಮಿನಿಮಮ್ 1 ಅವರ್ ನೆಂದರೂ ಸಾಕಾಗತ್ತೆ. ಇನ್ ಕೇಸ್ ನೀವೇನಾದರೂ ರಾಗಿ ಅಥವಾ ಜೋಳನ ಯೂಸ್ ಮಾಡೋದಾದರೆ ಕನಿಷ್ಠ 8 ಗಂಟೆ ಆದರೂ ನೆನೆಸಿಡ್ಬೇಕಾಗತ್ತೆ. ಈಗ ಈ ಹಿಟ್ಟನ್ನೆಲ್ಲ ಕಲಸಿ ಆದಮೇಲೆ ಒಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಇಟ್ಕೊಂಡು ನಾವು ಹಿಟ್ಟನ್ನು ತಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಉದ್ದಿನ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೇನೆ 1/4 ಕಪ್ಪಷ್ಟು ಕಡಲೆಬೇಳೆ ಹಾಗೆ 1/4 ಕಪ್ಪಷ್ಟು ಸಬ್ಬಕ್ಕಿನ ಸಹ ಸೇರಿಸ್ಕೊತಾ ಇದ್ದೀನಿ. ಸೊ ಟೋಟಲ್ ಇದು 1 ಕಪ್ಪಷ್ಟಿದೆ. ಇಷ್ಟೇ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಅವಲಕ್ಕಿ ಅನ್ನ ಯಾವುದು ಸೇರಿಸೋ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಮತ್ತೆ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಂತರ ಈ ಉದ್ದಿನಕಾಳು ಕಡಲೆಬೇಳೆಗೆಲ್ಲ ಬೇಕಾಗಿರೋಷ್ಟು ನೀರನ್ನ ಸಹ ಹಾಕ್ಕೊಂಡು ಒಂದು 4ರಿಂದ 5 ಅವರ್ ನೆನೆಸಿಟ್ಕೊಂಡ್ರೆ ಸಾಕು. ನಾನು ಈ ಉದ್ದಿನಕಾಳು ನೆನೆಸೋವಾಗೆ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ನೀವು ಬೇಕಾದರೆ ಒಂದು 1 ಅವರ್ ಮುಂಚೆ ಮಿಕ್ಸ್ ಮಾಡಿ ಇಟ್ಕೊಂಡ್ರು ಸಾಕಾಗತ್ತೆ. ಈಗ ಒಂದು ಮಿಕ್ಸರ್ ಜಾರ್ ತಗೊಂಡು ನೆಂದಿರೋ ಅಂಥ ಉದ್ದಿನಕಾಳು ಕಡಲೆಬೇಳೆನ ಹಾಕ್ಕೊಂಡು ಒಂದು ಸ್ವಲ್ಪ ತಣ್ಣಗಿರೋ ಅಂಥ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನಾವಿಲ್ಲಿ ಇಡ್ಲಿಗೂ ಸಹ ಮಾಡ್ಕೊತಾ ಇರೋದ್ರಿಂದ ಈ ಹಿಟ್ಟು ಬಿಸಿ ಬರಬಾರ್ದು. ಬಿಸಿ ಬಂದುಬಿಟ್ರೆ ಇಡ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಕೋಲ್ಡ್ ವಾಟರು ಅಥವಾ ಸ್ವಲ್ಪ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ರುಬ್ಕೊಂಡ್ರೆ ಈ ಹಿಟ್ಟು ಬಿಸಿ ಬರೋದಿಲ್ಲ. ಈಗ ನಾವು ನೆನೆಸಿಟ್ಟಿದ್ವಲ್ಲ ಆ ಹಿಟ್ಟನ್ನು ಸಹ ಹಾಕ್ಕೊಂಡು ಜಸ್ಟ್ ನೀರೇನು ಹಾಕ್ದಿರ ಒಂದು ಅರ್ಧ ನಿಮಿಷ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಇನ್ ಕೇಸ್ ನೀವಿಲ್ಲಿ ಅಕ್ಕಿ ಹಿಟ್ಟಿನ ಬದಲಾಗಿ ಇಡ್ಲಿ ರವೆನೇನಾದರೂ ನೆನೆಸಿಟ್ಟಿದ್ರೆ ರವೆನೇನು ರುಬ್ಬೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನೀರೇನಾದರೂ ಇದ್ದರೆ ಹಿಂಡಿಬಿಟ್ಟು ಹಿಟ್ಟಿಗೆ ಸೇರಿಸ್ಕೊಂಡ್ಬಿಡ್ಬೋದು. ಒಂದೊಂದು ಸಾರಿ ಸಪ್ರೇಟಾಗಿ ರಾಗಿ ಜೋಳ ಈ ಥರ ಎಲ್ಲ ನಮ್ಮ ಹತ್ರ ಇರಲ್ಲ ಅಲ್ವಾ. ಸೊ ಆ ಟೈಮಲ್ಲಿ ಈ ರೀತಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ದೋಸೆ ಅಥವಾ ಇಡ್ಲಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಇದನ್ನು ಕೈಯಲ್ಲೇ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ನೈಟೆಲ್ಲ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ವೆದರ್ ಏನಾದರೂ ಕೋಲ್ಡ್ ಆಗಿದೆ, ಬೆಳಗ್ಗೆ ಅಷ್ಟೊತ್ತಿಗೆ ಹುದುಗ್ ಬರಲ್ಲ ಅನ್ನೋದಾದರೆ ನೈಟೇ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ರೆ ಬೇಗ ಹುದುಗ್ ಬರುತ್ತೆ. ನನಗಾದರೆ ಪರ್ಫೆಕ್ಟಾಗಿ ಹುದುಗ್ ಬಂದಿದೆ. ಈಗ ಈ ಹಿಟ್ಟನ್ನೆಲ್ಲ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಸಹ ಹಾಕ್ಕೊಂಡು ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಟ್ಕೋಬೇಕು. ಈಗ ಈ ದೋಸೆ ಹಾಗೆ ಇಡ್ಲಿಗೆ ಪರ್ಫೆಕ್ಟಾಗಿ ಸೆಟ್ ಆಗುವಂಥ ಒಂದು ಚಟ್ನಿ ಮಾಡೋಣ. ಮೊದಲಿಗೆ 1 ಕಪ್ಪಷ್ಟು ಹಸಿ ಕಾಯಿನ ಹಾಕ್ಕೊಂಡು 1 ಹಿಡಿಯಷ್ಟು ಹುರಿದಿರೋ ಅಂಥ ಕಡಲೆ ಬೀಜ ಹಾಗೆ 1 ಹಿಡಿಯಷ್ಟು ಕಡಲೆಪಪ್ಪನ್ನು ಸಹ ಹಾಕ್ಕೊಂಡು ಇದಕ್ಕೇನೆ 5-6 ಎಸಲಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಇಂಚಷ್ಟು ಮಾತ್ರ ಶುಂಠಿನ ಹಾಕ್ಕೊಂಡು ಇದಕ್ಕೆ ಒಂದು ಸಣ್ಣ ಗೋಳಿ ಗಾತ್ರದಷ್ಟು ಹುಣಸೆ ಹಣ್ಣು ಹಾಗೆ ಖಾರಕ್ಕೆ ತಕ್ಕಂಗೆ ಒಣಮೆಣಸಿನ್ಕಾಯಿ ಅಥವಾ ಇಷ್ಟ ಇದ್ದರೆ ಹಸಿಮೆಣಸಿನ್ಕಾಯಿ ಸಹ ಹಾಕ್ಕೋಬೋದು. ಇಲ್ಲ ಅಂದರೆ 2 ಒಣಮೆಣಸಿನ್ಕಾಯಿ ಹಾಗೆ ಹಸಿಮೆಣಸಿನ್ಕಾಯಿ ಎರಡನ್ನೂ ಸಹ ಸೇರಿಸ್ಕೋಬೋದು, ಅದು ಸಹ ಚೆನ್ನಾಗಿರುತ್ತೆ. ನಂತರ ಚಟ್ನಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆ ಬೇಕಾಗಿರೋಷ್ಟು ನೀರನ್ನ ಸಹ ಸೇರಿಸ್ಕೊಂಡು ಚಟ್ನಿನ ನುಣ್ಣಗೆ ರುಬ್ಕೋಬೇಕು. ಇದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೇ ಒಂದು ಸ್ವಲ್ಪ ನೀರನ್ನ ಸಹ ಸೇರಿಸ್ಕೊಂಡು ಚಟ್ನಿ ಹದನ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಈ ಚಟ್ನಿಗೆ ಒಂದು ಒಳ್ಳೆ ಟೇಸ್ಟ್ಗೋಸ್ಕರ ಒಂದು ಸಿಂಪಲ್ ಆಗಿರೋಂಥ ಒಗ್ಗರಣೆ ಕೊಡೋಣ.
ಒಗ್ಗರಣೆ ಬೇಡ ಅಂದ್ರೂ ಸ್ಕಿಪ್ ಮಾಡ್ಕೋಬೋದು, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಸ್ಟವ್ ಮೇಲೆ ಒಂದು ಸೌಟನ್ನ ಇಟ್ಕೊಂಡು ಎಣ್ಣೆ, ಸಾಸಿವೆ, ಸ್ವಲ್ಪ ಕರಿಬೇವಿನ ಎಲೆ, ಹಾಗೆ ಒಂದು ಒಣಮೆಣ್ಸಿನ್ಕಾಯಿನ ಸಹ ಹಾಕ್ಕೊಂಡು ಈ ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಬಾಡಿದ್ಮೇಲೆ ಚಟ್ನಿಗೆ ಕೊಟ್ಟರೆ ತುಂಬ ರುಚಿಯಾಗಿರೋಂಥ ಚಟ್ನಿ ರೆಡಿ ಆಗುತ್ತೆ. ಈ ಚಟ್ನಿ ದೋಸೆ, ಇಡ್ಲಿ ಜೊತೆಗೆ ಅಷ್ಟೇ ಅಲ್ಲದೆ ಮುದ್ದೆ, ಅನ್ನದ ಜೊತೆಗೂ ಸಹ ತುಂಬ ಚೆನ್ನಾಗಿರುತ್ತೆ. ಈಗ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಇಡ್ಲಿ ಪ್ಲೇಟ್ನ ತಗೊಂಡು ಒಂದು ಸ್ವಲ್ಪ ಎಣ್ಣೆನ ಸವರ್ಕೋಬೇಕು. ನಂತರ ಇಡ್ಲಿ ಹಿಟ್ಟನ್ನು ಹಾಕ್ಕೋಬೇಕು. ಅದಕ್ಕೂ ಮುಂಚೆನೇ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟು ನೀರು ಚೆನ್ನಾಗಿ ಕುದಿಯೋಕ್ಕೆ ಇಟ್ಟಿರಬೇಕು. ಯಾವಾಗ ಇಡ್ಲಿ ಮಾಡಿದ್ರೂ ಇಡ್ಲಿ ಪ್ಲೇಟ್ ಇಡೋ ಮುಂಚೆನೇ ನೀರು ಚೆನ್ನಾಗಿ ಕಾದಿರಬೇಕು. ನಂತರ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪ್ಲೇಟ್ ಮುಚ್ಚಿ ಒಂದು 10ರಿಂದ 15 ನಿಮಿಷ ಇಡ್ಲಿನ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಬೇಯಿಸ್ಬಿಟ್ರು ಇಡ್ಲಿ ಗಟ್ಟಿಯಾಗೋಗುತ್ತೆ. ನಂತರ ಅದೇ ಹಿಟ್ಟಿಂದ ನಾನು ಕ್ರಿಸ್ಪಿಯಾಗಿರೋವಂಥ ದೋಸೆನ ಸಹ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಬೇಕಾದರೆ ಕ್ರಿಸ್ಪಿಯಾಗೂ ಮಾಡ್ಕೋಬೋದು, ಇಲ್ಲ ಒಂದು ಸ್ವಲ್ಪ ಸಾಫ್ಟಾಗಿ ತೆಳುವಾಗಿರೋವಂಥ ದೋಸೆ ಥರ ಸಹ ಮಾಡ್ಕೋಬೋದು. ಈ ಹಿಟ್ಟಿಂದ ಸೆಟ್ ದೋಸೆ ಥರ ಸಹ ಮಾಡ್ಕೋಬೋದು, ಬಟ್ ಪರ್ಸ್ನಲಿ ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ. ಈ ದೋಸೆ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನೋಡಿ, ಕ್ರಿಸ್ಪಿಯಾಗಿ ಬಂದಿದೆ ದೋಸೆ. ಕಡಲೆಬೇಳೆ ಹಾಕಿರೋದ್ರಿಂದ ದೋಸೆ ಒಂದು ಒಳ್ಳೆ ಕಲರಲ್ಲೂ ಸಹ ಬರುತ್ತೆ. ರುಚಿ ಸಹ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಮಿಸ್ ಮಾಡದೆ ನೀವು ಸಹ ಟ್ರೈ ಮಾಡಿ ನೋಡಿ. ಯಾವಾಗಲೂ ಒಂದೇ ರೀತಿ ಅಕ್ಕಿ ದೋಸೆ ಮಾಡ್ಕೊಳ್ಳೋ ಬದಲು ಈ ರೀತಿ ಹೆಲ್ದಿಯಾಗಿ ಮಾಡಿಕೊಂಡ್ರೆ ಯಾರು ಬೇಕಾದರೂ ತಿನ್ಬೋದು. ರುಚಿ ಸಹ ತುಂಬ ಚೆನ್ನಾಗಿರುತ್ತೆ. ಈ ಕ್ರಿಸ್ಪಿ ಆಗಿರೋಂಥ ದೋಸೆ, ಹಾಗೆ ಸಾಫ್ಟಾಗಿರೋಂಥ ಇಡ್ಲಿ, ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿರೋಂಥ ಚಟ್ನಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಮಾತ್ರ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.